ಆಮೇಲೆ ಕೆಳಗೆ ಇಳಿದು ಬಂದುಬಿಟ್ಟು ಸ್ವಲ್ಪ ಪ್ರಸಾದ ತೊಗೊಂಡು ಬಂದ್ವಿ. ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ನಾನು ಅಂದರೆ ಸ್ವಲ್ಪ ಬ್ರೇಕ್ಫಾಸ್ಟ್ ತಿಂದಿರೋದ್ರಿಂದ ನನಗೆ ಜಾಸ್ತಿ ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಒಂದೇ ಪ್ಲೇಟ್ ಮಾತ್ರ ತೊಗೊಂಡ್ವಿ. ಅದರಲ್ಲೇ ಇಬ್ಬರು ಕೂಡ ತಿಂತಾಯಿದ್ವಿ. ನನ್ನ ಮಗಳೂ ಅದರಲ್ಲೇ ಸ್ವಲ್ಪ ಸ್ವಲ್ಪ ತಿಂತಾಯಿದ್ಲು. ನಮಗೆ ಜಾಸ್ತಿ ತಿನ್ನಲಿಕ್ಕೆ ಆಗ್ತಾ ಇರಲಿಲ್ಲ. ಪ್ರಸಾದ ಅಲ್ವಾ ಬೇಡ ಅಂತ ಹೇಳೋಕ್ಕಾಗಲ್ಲ ಅಂತೇಳಿ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಒಂದರಲ್ಲೇ ತೊಗೊಂಡು ತಿಂದ್ವಿ. ಅದಾದಮೇಲೆ ಮತ್ತೆ ಅಮರನಾರಾಯಣ ಸ್ವಾಮಿ ಅಂತೇಳಂದು ಅಲ್ಲೇ ಸ್ವಲ್ಪ ದೂರದ್ರಲ್ಲೇ ಇದೆ, ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದರೆ ಅಲ್ಲಿ ಭಜನೆ ಅದೆಲ್ಲ ನಡೀತಾ ಇತ್ತು. ಅದಾದಮೇಲೆ ಇಲ್ಲಿ ದೇವ್ರು ತೊಗೊಂಡು ಬಂದು ನಿಲ್ಲಿಸಿದ್ರು ಪೂಜೆ ಮಾಡಾದಮೇಲೆ. ಅದ್ರ ಕೆಳಗಡೆ ಎಲ್ಲರೂ ದೇವರು ಕೆಳಗಡೆ ಬರೋದು ನೋಡಿ ನಾವು ಕೂಡ ಬಂದ್ವಿ. ಅದಾದಮೇಲೆ ನಾವು ಯೋಗಿ ನಾರಾಯಣ ಸ್ವಾಮಿ ಮಠಕ್ಕೆ ಹೋದ್ವಿ. ಕೈವಾರ ತಾತಯ್ಯ ಅಂತ ಹೇಳ್ತಾರಲ್ವ ಫೇಮಸ್ಸು, ಅಲ್ಲಿಗೆ ನಾವು ಹೋಗಿದ್ದು. ಅಲ್ಲೆಲ್ಲ ನೋಡಿಕೊಂಡು ಸ್ವಾಮಿ ದರ್ಶನ ಮಾಡಿಕೊಂಡು ಆ ಜನ ಫುಲ್ಲಾಗಿದ್ದರು. ಆ ಜನದಲ್ಲೇ ಹೇಗೋ ಆಗುತ್ತೋ ಅಷ್ಟು ಮಾಡಿಕೊಂಡು ಬೇಗ ಹೋಗಿ ಬರೋಣ ಅಂತೇಳಂದು ಹೋಗಿ ನೋಡ್ಕೊಂಡು ಬಂದಿದ್ದಾಯಿತು. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಕೈಲಾಸಗಿರಿಗೆ. ಕೈಲಾಸಗಿರಿನೂ ಕೂಡ ನಾನು ಮುಂಚೆ ಯಾವಾಗೂ ನೋಡಿರಲಿಲ್ಲ. ನಮ್ಮ ಹಸ್ಬೆಂಡ್ ಹೋಗೋಣ ಅಲ್ಲಿಗೂ ಅಂತೇಳಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ತಾ ಈ ದೇವಸ್ಥಾನ ನೋಡ್ಕೊಂಡು ಹೋಗೋಣ, ತುಂಬ ಜನ ಇದ್ದಾರೆ, ಯಾವ ದೇವಸ್ಥಾನ ಇದನ್ನು ಗೊತ್ತಿಲ್ಲ ಅಂತೇಳಂತ ಕೇಳಿದೆ. ಅದಕ್ಕೆ ಆ ಕಡೆಯಿಂದ ಬರ್ತಾ ನೋಡೋಣ, ಟೈಮ್ ಇದ್ರೆ ಹೋದ್ರಾಯಿತು ಅಂತೇಳಂದು ಹಾಗೆ ಕರ್ಕೊಂಡೋದ್ರು. ಅಲ್ಲಿ ನೋಡಿದರೆ ಅದು ಕೂಡ ಗುಡ್ಡದಲ್ಲೇ ಇದೆ. ಅಯ್ಯೋ ಇವಾಗ ಅಲ್ಲೂ ಹತ್ಬೇಕಾ, ಅಯ್ಯೋ ಕಾಲು ಮುಂಚೆನೇ ನೋವಾಗಿದೆ, ಇವಾಗ ಮತ್ತೆ ಹತ್ಬೇಕಾ, ಹೇಗಪ್ಪ ಹತ್ತೋದು ಅಂತ ಯೋಚನೆ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಕೈಲಾಸಗಿರಿ ಹತ್ರ ಬಂದಾಯಿತು. ಅದು ಗುಹಾಂತರ ಅಂತಲೇ ಹೆಸರಿದೆ. ಸೇಮ್ ಗುಹೆಯಲ್ಲಿ ಒಳಗಡೆ ಹೇಗೆ ಬರ್ತೀವಲ್ಲ ಅದೇ ಥರ ಫೀಲ್ ಇದೆ ನೋಡಿ. ಅದೆಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ಅನ್ಸುತ್ತೆ. ಎಲ್ಲನೂ ಫುಲ್ಲಾಗಿ ಒಳಗಡೆ ಮಾತ್ರ ಇದೆ, ಮೇಲೆ ಫುಲ್ಲು ದೊಡ್ಡದಾಗಿರೋಂಥ ಹೀಲ್ಸ್ ಗುಡ್ಡದ ಥರ ಕಾಣಿಸುತ್ತೆ ಅದು. ಅಲ್ಲಲ್ಲಿ ಸ್ವಲ್ಪ ಲೈಟ್ ಕೂಡ ಹಾಕಿದ್ದಾರೆ. ಜನ ಕೂಡ ತುಂಬ ಇದ್ದಾರೆ. ಮಕ್ಕಳು ತುಂಬ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಕ್ರೌಡ್ಗೆ. ಅಲ್ಲೊಂದು ಸ್ವಲ್ಪ ಜನ ಮಕ್ಕಳು ಅಳ್ತಾ ಇದ್ದಾರೆ, ಇಲ್ಲೊಂದು ಸ್ವಲ್ಪ ಜನ ಮಕ್ಕಳು ಅಳ್ತಾ ಇದ್ದಾರೆ. ಫುಲ್ ಕತ್ಲು ಸ್ವಲ್ಪ ಇದೆ, ಸ್ವಲ್ಪ ಬೆಳಕಿದೆ, ಹಾಗಾಗಿ ಕೆಲವೊಂದು ಮಕ್ಕಳು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾನು ಆಲ್ರೆಡಿ ದರ್ಶನ ಮಾಡ್ಕೊಂಡು ಈ ಕಡೆ ಬಂದಿದ್ದಾಯಿತು. ನಮ್ಮ ಹಸ್ಬೆಂಡು ನನ್ನ ಮಗಳು ಇನ್ನೂ ಅಲ್ಲೇ ಇದ್ದರು ನೋಡಿ. ಅದು ಒಳಗಡೆ ಸ್ವಲ್ಪ ಮಾತ್ರ ಅದನ್ನು ಹೋಲ್ ಥರ ಮಾಡಿ ಇದು ಮಾಡಿರೋದು. ಅದು ಅಷ್ಟು ಉದ್ದ ಇರೋಂಥ ಹೀಲ್ ಅದು. ನೋಡೋದಕ್ಕೆ ಚೆನ್ನಾಗಿದೆ, ಓಕೆ, ಒನ್ ಟೈಮ್ ಹೋಗಿ ಬರ್ಬೋದು. ಇಲ್ಲಿ ನೋಡಿ ಇವಳನ್ನ ಅವ್ರ ಪಪ್ಪ ಟೀ ಕುಡಿಲಿಕ್ಕೆ ಅಂತೇಳಿ ಒಂದು ಗಾಡಿ ನಿಲ್ಲಿಸಿದ್ರೆ ಈ ಮೇಡಮ್ ಅವರು ಟೀ ಬಿಸ್ಕೆಟ್ ತಿನ್ಕೋತಾ ಕೂತಿದ್ದಾರೆ ಬೈಕಿ ಮೇಲೆ. ಅದಾದ್ಮೇಲೆ ಮನೆ ಬಂದು ಫ್ರೆಶ್ ಅಪ್ ಆಗು ಅಂತೇಳಿದ್ರೆ ನಾನು ದುಪ್ಪಟ್ಟ ತೊಗೊಂಡು ಆಟ ಆಡ್ತಾ ಇದ್ದಾಳೆ. ಒಂದು ಗ್ಲಾಸ್ ನನಗೆ ಟೀ ಕುಡಿಬೇಕು ಅಂತ ಹೇಳಿ ಅನ್ನಿಸ್ತು ಅಂದ್ಬಿಟ್ಟು ಟೀ ಮಾಡ್ಕೊಂಡು ಕುಡ್ದಿದ್ದಾಯಿತು. ಆಮೇಲೆ ನನ್ನ ಮಗಳದ್ದು ಹೋಮ್ವರ್ಕ್ ನೆನಪಾಯಿತು. ಅವಳೇನೆ ಬಂದು ಮಮ್ಮಿ ಹೋಮ್ವರ್ಕ್ ಮಾಡಿಸ್ಬೇಕಿತ್ತಲ್ವಾ ಅಂತ ಹೇಳಿದ್ಲು. ತೆಗೆದು ನೋಡಿದರೆ ಅವತ್ತಿಂದ ಯಾವ ಬುಕ್ ಕೂಡ ಕೊಟ್ಟು ಕಳಿಸಿರಲಿಲ್ಲ. ಸೊ ಹಾಗಾಗಿ ಮಾಡಿಸ್ಲಿಲ್ಲ. ಇವತ್ತಿನ ವ್ಲಾಗ್ ಇಷ್ಟೇ.